ಎಲ್ರಿಗೂ ನಮಸ್ಕಾರ. ಇವತ್ತೊಂದು ಕಾಲ್ ಬಂತು, ಇವೆಂಟ್ ಮಾಡ್ಕೊಡ್ತೀರಾ ಅಂತ. ನಾವು ಅದಕ್ಕೆ ಓಕೆ ಅಂದ್ವಿ. ಅದಾದ್ಮೇಲೆ ಬೆಳಿಗ್ಗೆ ಬೇಗ ಎದ್ದು ಬೈಕ್ ಇಟ್ಕೊಂಡು ಗೋಡನ್ ಕಡೆ ಹೊರಟೆ. ಸೀಸನ್ ಇಲ್ದಿರೋ ಟೈಮಲ್ಲಿ ಡೆಕೋರೇಷನ್ ಸಿಗೋದಂದ್ರೆ ಅದೊಂದು ದೊಡ್ಡ ಕೆಲಸನೇ ಆಗಿರುತ್ತೆ. ಗೋಡನ್ ಹೋಗಿ ನೋಡಿದಾಗ ಫುಲ್ ಚಲ್ಲಾಪಿಲಿ ಆಗಿತ್ತು. ಅದನ್ನ ಕ್ಲೀನ್ ಮಾಡಿ ನಮಗೆ ಬೇಕಾದ ಡೆಕೋರೇಷನ್ ಐಟಮ್ಗಳನ್ನ ಲೋಡ್ ಮಾಡ್ಕೊಂಡು ನಮಗೆ ಕೊಟ್ಟಿರೋ ಲೊಕೇಶನ್ ಕಡೆ ನಾವು ಹೊರಟ್ವಿ. ನಾವು ನಮ್ಮ ಲೊಕೇಶನ್ ರೀಚ್ ಆದ್ಮೇಲೆ ಐಟಮ್ಸ್ನೆಲ್ಲ ಅನ್ಲೋಡ್ ಮಾಡಿದ್ವಿ. ಅನ್ಲೋಡ್ ಮಾಡಿ ಆದ್ಮೇಲೆ ನಾವು ನಮ್ಮ ಕೆಲಸನ ಸ್ಟಾರ್ಟ್ ಮಾಡಿದ್ವಿ. ಕೆಲಸ ಏನೋ ಚಿಕ್ಕದು, ಆದ್ರೆ ಒಂದ್ ಸ್ವಲ್ಪ ಪ್ಲಾನಿಂಗ್ ಕೂಡ ಉಲ್ಟಾ ಪಲ್ಟಾ ಆದ್ರೂ ಕೂಡ ನಮ್ಮ ಪ್ಲಾನಿಂಗೇ ಉಲ್ಟಾ ಆಗ್ಬಿಡುತ್ತೆ. ಅರ್ಧ ಡೆಕೋರೇಷನ್ ಆಗೋ ಅಷ್ಟರಲ್ಲಿ ಕ್ಲೈಂಟ್ ಒಂದು ಚೇಂಜ್ ಕೇಳಿದ್ರು. ಸ್ಟ್ಯಾಚು ರಿವೀಲ್ಗೆ ಇಷ್ಟೊಂದು ಗ್ರ್ಯಾಂಡ್ ಬೇಡ, ಸಿಂಪಲ್ ಆಗಿ ಬೇರೆ ಏನಾದ್ರೂ ಡಿಸೈನ್ ಮಾಡಿ ಅಂದ್ರು. ನಮಗೆ ಸಡನ್ ಆಗಿ ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ, ಯಾಕಂದ್ರೆ ನಮ್ಮ ಅರ್ಧ ಡೆಕೋರೇಷನ್ ಅದಾಗ್ಲೇ ಮುಗ್ದಾಗಿತ್ತು. ಅದಾದ್ಮೇಲೆ ನಮಗೆ ಸ್ವಲ್ಪ ಯೋಚನೆ ಮಾಡೋಕೆ ಟೈಮ್ ಬೇಕಿತ್ತು. ಅದಕ್ಕೆ ನಾವು ಊಟ ಮಾಡಕ್ ಹೋದ್ವಿ. ಆ ಟೈಮಲ್ಲಿ ವೆಲ್ಡಿಂಗ್ ಶಾಪ್ಗೆ ಕಾಲ್ ಮಾಡಿ ನಮಗೆ ಒಂದು ಯಾವ ತರ ಬೇಕು ಆ ಡಿಸೈನ್ ಅಲ್ಲಿ ನಾವು ಒಂದು ಐಟಮ್ ನ ರೆಡಿ ಮಾಡೋಕೆ ಹೇಳಿದ್ವಿ. ಅದಾದ್ಮೇಲೆ ಊಟ ಮಾಡ್ಕೊಂಡು ಕಾಲ್ ಹತ್ರ ಬಂದ್ವಿ. ಕ್ಲೈಂಟ್ ನ ಈ ಒಂದು ಚೇಂಜ್ ನಮ್ಮ ಇಡೀ ಡಿಸೈನ್ ಬದಲಾಯಿಸ್ತು. ಅದಾದ್ಮೇಲೆ ನಾವು ಹಾಲಿಗೆ ಬಂದ್ವಿ. ಹಾಲಿಗೆ ಬಂದಾದ್ಮೇಲೆ ಮೊದಲು ಮಾಡಿದ ನಾವು ಏನ್ ಡೆಕೋರೇಷನ್ ಇತ್ತು ಅದನ್ನ ಸೆಲ್ಫಿ ಕಾರ್ನರ್ ಆಗಿ ಕನ್ವರ್ಟ್ ಮಾಡಿದ್ರು. ಅದನ್ನು ಕೂಡ ಕ್ಲೈಂಟ್ 3 ಬಾರಿ ಆಚೆ ಈಚೆ ಶಿಫ್ಟ್ ಮಾಡಿಸಿದ್ರು. ನಿಜವಾಗ್ಲೂ ತುಂಬಾ ಕಷ್ಟದ ಕೆಲಸ. ಕೊನೆಗೆ ಹೊಸ ಪ್ರಾಪರ್ಟಿ ಬಂತು. ಅದಕ್ಕೆ ಕ್ಲೋತ್ ವರ್ಕ್ ಮಾಡಿ ಟೆಸ್ಟ್ ಮಾಡಿ ಎಲ್ಲವೂ ರೆಡಿ ಮಾಡೋ ಅಷ್ಟರಲ್ಲಿ ಸಂಜೆ ಆಯ್ತು. ದಿನವಿಡೀ ಓಡಾಟ, ಕಷ್ಟ, ಬದಲಾವಣೆ. ಆದ್ರೆ ಕೊನೆಯಲ್ಲಿ ಕ್ಲೈಂಟ್ ನ ಸ್ಯಾಟಿಸ್ಫ್ಯಾಕ್ಷನ್ ಗಾಗಿ ಮಾಡಿದ ಪ್ರತಿಯೊಂದು ಶ್ರಮಕ್ಕೂ ಅರ್ಥ ಆಯ್ತು. ಅರ್ಧ ಗಂಟೆಯಲ್ಲಿ ಮಾಡುವ ಕೆಲಸ ಇಡೀ ದಿನ ಆಗೋಯ್ತು.